ಸೊ ನಾವು ಇವತ್ತು ಬಂದಿರೋದು ಹೋಟೆಲ್ ಪ್ರಿಯಾ. ಯನ್ನಾಪುರದಿಂದ ಒಂದು 3 ಕಿಲೋಮೀಟರ್ ಇದೆ, ಕೈಮರದಲ್ಲಿದೆ ಇದು ಹೋಟೆಲ್. ಬನ್ನಿ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಿಯೇಶ್ ಅಂತ ಹೇಳಿ. ಪೌಲೋಸ್ ಅವ್ರ ಮಗ, ಅಂದ್ರೆ ಅವರು ಪೈಲಿ ಅಂತ ಕರೀತಾರೆ. ಪೌಲೋಸ್ ಅಂದ್ರೆ ಇಲ್ಲಿ ಎನ್ನಾರ್ಪುರದಲ್ಲಿ ಯಾರಿಗೂ ಗೊತ್ತಾಗಲ್ಲ, ಪೈಲಿ ಹೋಟ್ಲ್ ಅಂತಾನೆ. ಪ್ರಿಯಾ ಹೋಟ್ಲ್ ಅಂದ್ರೂ ಗೊತ್ತಾಗಲ್ಲ, ಪೈಲಿ ಹೋಟ್ಲ್ ಅಂತಾನೆ ಸಾಧಾರಣ ಫೇಮಸ್. 30 ವರ್ಷ ಮೇಲಾಯ್ತು ಹೋಟ್ಲು ಮಾಡಿ. ಇಲ್ಲೇ ಮನೆ ಹತ್ರನೇ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮಗೆ ಇಲ್ಲಿ ಕೆಲಸದವ್ರು ಯಾರು ಇಲ್ಲ, ಅಡಿಗೆ ಭಟ್ರು ಅವರು ಇವರು ಯಾರು ಇಲ್ಲ. ಏನಿದ್ದಾರೆ ಅಪ್ಪ ಅಮ್ಮ ಅಡಿಗೆ ಮಾಡ್ತಾರೆ, ನಾವು ಮಧ್ಯಾಹ್ನ 1 ಹೊತ್ತು ಬರ್ತೀವಿ. ಇಲ್ಲಿ ಏನ್ ಕೆಲಸ ಇದೆ ಮುಗಿಸ್ಕೊಂತೀವಿ. ಮಧ್ಯಾಹ್ನ 1 ಹೊತ್ತೇ ಇರೋದು ಊಟ. ಬೆಳಿಗ್ಗೆ ತಿಂಡಿ ಇಲ್ಲ, ರಾತ್ರಿ ಊಟ ಇಲ್ಲ. ಮಧ್ಯಾಹ್ನ 2 ಅವರ್ಸ್ ಇರುತ್ತೆ ಅಷ್ಟೇ. 1 ಗಂಟೆಗೆ ಓಪನ್ ಮಾಡ್ತೀವಿ, ಒಂದು 3-3:30 ಕ್ಲೋಸ್ ಮಾಡ್ಬಿಡ್ತೀವಿ. ಅದ್ ಬಿಟ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಮೀನು ಊಟನೇ. ಅವಾಗಿಂದನೂ ಮೀನು ಊಟನೇ ಮಾಡ್ಕೊಂಡ್ ಬರ್ತಿರೋದು. 30 ವರ್ಷದಿಂದನೂ ಮೀನು ಊಟನೇ ಮಾಡ್ತಿರೋದು. ಮತ್ತೆ ಇಲ್ಲೆಲ್ಲೂ ಬಾಯ್ಲ್ಡ್ ರೈಸ್ ಸಿಗಲ್ಲ, ಅದೊಂದು ನಮಗೆ ಪ್ಲಸ್ ಪಾಯಿಂಟ್. ಬಾಯ್ಲ್ಡ್ ರೈಸ್ ಮಾಡ್ತೀವಿ. ಬಾಯ್ಲ್ಡ್ ರೈಸ್ ಇರುತ್ತೆ, ವೈಟ್ ರೈಸ್ ಇರುತ್ತೆ, ಮತ್ತೆ ಒಂದು ಪಲ್ಯ, ಏನಾದ್ರು ಒಂದು ಪಲ್ಯ ಇರುತ್ತೆ. ಇವತ್ತು ಹೆಸರು ಕಾಳು ಆದ್ರೆ ನಾಳೆ ಅಲಸಂದೆ ಕಾಳು, ಹಂಗೇನಾದ್ರು ಒಂದು ಪಲ್ಯ ಇರುತ್ತೆ, ಪ್ಲಸ್ ಒಂದು ಉಪ್ಪಿನಕಾಯಿ. ಹೊಟ್ಟೆ ತುಂಬಾ ಅನ್ನ ಕೊಡ್ತೀವಿ. ಪ್ಲೇಟ್ ರೈಸ್ ಅಲ್ಲ, ಏನು 2 ಸರಿನೂ 3 ಸರಿ ಅವ್ರು ಎಷ್ಟು ಊಟ ಮಾಡ್ತಾರೆ ಅಷ್ಟು ಊಟ ಕೊಡ್ತೀವಿ ನಾವು. ಯಾವ ರೈಸ್? ಫುಲ್ ಮಿಲ್ಸ್ ಊಟ. ಒಂದು ಊಟ ಬಂದ್ಬಿಟ್ಟು 130 ರೂಪಾಯಿ ಚಾರ್ಜ್ ಮಾಡ್ತೀವಿ. ಬಾಯ್ಲ್ಡ್ ರೈಸ್ ಇರುತ್ತೆ, ಪಲ್ಯ ಇರುತ್ತೆ, ಸಾರು ಪ್ಲಸ್ ಅನ್ನ, ಹೊಟ್ಟೆ ತುಂಬಾ 2 ಪೀಸ್ ಮೀನು ಕೊಡ್ತೀವಿ. ಇಲ್ಲಿ ಇದೇ ತರ ಇದರಲ್ಲಿ ಯಾವ್ದಾದ್ರು ಒಂದು ಒಬ್ರಿಗೆ ಒಂದು 100-150 ಗ್ರಾಮ್ ಬರಂಗೆ ಒಂದು 2 ಪೀಸ್ ಫ್ರೈ ಅವ್ರಿಗೆ ಕೊಡ್ತೀವಿ. ಫಿಶ್ ಫ್ರೈ ಮತ್ತೆ ಎಕ್ಸ್ಟ್ರಾ ಫ್ರೈ ಬೇಕಂತ ಹೇಳಿದ್ರೆ 1 ಪೀಸ್ ಫ್ರೈಗೆ 50 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ವಿ. ಮತ್ತೆ ಬಂಗಡೆ, ಈಗ ನಮಗೆ ಇಲ್ಲಿ ಮೇನ್ ಇರೋದು ಒಳ್ಳೆ ಮೀನು. ನಮ್ಗೆ ಎನ್ನಾರ್ಪುರ ಅಂದ್ರೆ ನಿಮಗೆಲ್ಲ ಗೊತ್ತು, ಮೇನ್ ಆಗಿ ಒಳ್ಳೆ ಮೀನೇ ನಮ್ದು ಇಲ್ಲಿ ಊಟಕ್ಕೆ ಸ್ಪೆಷಲ್. ಆವಾಗ ಏನು ಒಂದು ಒಳ್ಳೆ ಮೀನೇ ಸ್ಪೆಷಲ್. ಒಳ್ಳೆ ಮೀನಲ್ಲಿ ಈಗ ಏನಾಗುತ್ತೆ ಅಂದ್ರೆ, ಈಗ ಒಳ್ಳೆ ಮೀನು ಬರ್ತಿಲ್ಲ, ಶಿಕಾರಿಗೆ ಹೋಗ್ತಿಲ್ಲ ಅಂತೇಳಿ ಈಗ ಏನ್ ಮಾಡ್ತೀವಿ, ರೋವು ಮತ್ತೆ ಕಾಟ್ಲಾ ಸಿಗುತ್ತೆ, ಅದನ್ನ ಮಾಡ್ತಾ ಇದೀವಿ. ಬಟ್ ಆದಷ್ಟು ಒಳ್ಳೆ ಮೀನು ಇರುತ್ತೆ. ಒಂದು 10 kg ಒಳ್ಳೆ ಮೀನು ಮಾಡೇ ಮಾಡ್ತೀವಿ. ಮತ್ತೆ ಸುಮಾರು ವರ್ಷದಿಂದ ನಡ್ಸ್ಕೊಂಡ್ ಬರ್ತಿರೋದಕ್ಕೆ ಚೆನ್ನಾಗಿ ನಡೀತಿದೆ. ಮಧ್ಯಾಹ್ನ 1 ಅವರ್ ಚೆನ್ನಾಗಿದೆ. ತಂದೆಯವ್ರ ಹೆಸರಲ್ಲಿ ಚೆನ್ನಾಗಿ ನಡೀತಾ ಇದೆ ಹೋಟ್ಲು. ಬಂದ್ಬಿಟ್ಟಿದೆ ಇಲ್ಲಿ ಬಂದ್ಬಿಟ್ಟಿದೆ ಫಿಶ್ ಬಂದ್ಬಿಟ್ಟು ಇದೆ. ನಾವೇ ತಂದು ಇಲ್ಲಿ ಕ್ಲೀನ್ ಮಾಡಿಸ್ಕೊಂಡ್ ಬರೋದೇನಿಲ್ಲ, ಇಲ್ಲಿ ತಂದು ತಂದೆನೆ ಕ್ಲೀನ್ ಮಾಡ್ತಾರೆ ಮೀನು. ಯಾವ್ದು ಸರ್ ಇದು ಫಿಶ್? ಇದ್ರಲ್ಲಿ ಬಂದ್ಬಿಟ್ಟು ಇದು ರೋವು. ಇದು ರೋವಿನ ಪೀಸ್ ಇರುತ್ತೆ, ಮತ್ತೆ ಇಲ್ಲಿ ಕ್ಯಾಟ್ಲಾ ಪೀಸ್ ಇದಿರುತ್ತೆ, ಮತ್ತೆ ಇದು ಬಂಗಡೆ ಇರುತ್ತೆ. ಇದು ಮತ್ತೆಲ್ಲ ಹೋಮ್ ಮೇಡ್ ಮಸಾಲೆ. ನಾವ್ ಯಾವ್ದು ಹೊರಗಿಂದ ರೆಡಿಮೇಡ್ ಮಸಾಲೆ ತಂದು ಹಾಕಿ ಯಾವ್ದು ಮಾಡಲ್ಲ. ಎಲ್ಲ ಮೆಣಸಿಂದ ಹಿಡಿದು ಧನಿಯಾದಿಂದ ಹಿಡಿದು ಎಲ್ಲ ನಾವೇ ಮಾಡಿಸಿ ಎಲ್ಲ ನಾವೇ ರೆಡಿ ಮಾಡ್ತೀವಿ. ಮಸಾಲೆ ಪೂರ್ತಿ ರೆಡಿ ಮಾಡಿ ಹೋಮ್ ಮೇಡ್, ಫುಲ್ ಹೋಮ್ ಮೇಡ್. ಮತ್ತೆ ಇಲ್ಲಾದ್ರೂ ಅಷ್ಟೇ ಹೋಮ್ ಮೇಡ್. ನಾವು ಮನೇಲಿ ಏನ್ ಊಟ ಮಾಡ್ತೀವಿ ಅದೇ ಊಟನೇ ಇರೋದು. ಇಲ್ಲಿ ಯಾವ್ದು ಅದಾಕಿ ಇದಾಕಿ ಏನ್ ಮಾಡಲ್ಲ. ಯಾಕಂದ್ರೆ ಅಡಿಗೆ ಮಾಡೋದು ತಂದೆ ತಾಯಿನೇ ಅಡಿಗೆ ಮಾಡ್ತಾ ಇರೋದು. ಇಲ್ಲಿ ಬೇರೆ ಯಾರು ಅಡಿಗೆ ಅಂತ ಇದು ನಾವು ಮಾಡಿರೋದು. ಇದು 2-3 ತರದ ಮೆಣಸು ಮಿಕ್ಸ್ ಮಾಡ್ಬಿಟ್ಟು ಮಾಡೋದು. ಈಗ ಒಂದೇ ತರ ಮೆಣಸಿರಲ್ಲ, ಒಂದ್ 2-3 ಮೆಣಸು ಮಿಕ್ಸ್ ಮಾಡ್ತಾರೆ. ತೇಜು, ಬ್ಯಾಡಿಗೆ ಅದು ಅಂತ ಹೇಳಿ, ಅದು ಒಂದೊಂದು ಇದು ಇಷ್ಟಕ್ಕೆ ಇಷ್ಟು ಅಂತ ಇದೆ. ಅದೇ ತರ ಮಸಾಲೆಗಳು ಅಂತ ಹೇಳಿ ಯಾವ್ದು ಇಲ್ಲ ಸರ್. ವೆರೈಟೀಸ್ ಏನೇನಿದೆ ಸರ್ ನಿಮ್ಮ ಹೋಟ್ಲಲ್ಲಿ? ವೆರೈಟೀಸ್ ಬಂದ್ಬಿಟ್ಟು ಯಾವಾಗ್ಲೂ ಮೀನ್ ಒಂದೇ ನಮ್ದು ವೆರೈಟಿ. ಮೀನಲ್ಲಿ ಒಂದು ಪುಳಿ ಮುಂಚಿ ಟೈಪ್, ಮಂಗಳೂರು ಟೈಪ್ ಅಲ್ಲಿ ಹೇಳೋದಾದ್ರೆ ಪುಳಿ ಮುಂಚಿ, ಈ ಕೇರಳದ ಸ್ಟೈಲ್ ಹೇಳೋದಾದ್ರೆ ಪುಳಿ ಮುಂಚಿ. ವಿಜಯಣ್ಣ 1 ನಿಮಿಷ. ಮಂಗಳೂರು ಅವ್ರದ್ದು ಸ್ಟೈಲ್ ಪುಳಿ ಮುಂಚಿ ಅಂತಾರೆ. ನಾವು ಬಂದ್ಬಿಟ್ಟು ಕೇರಳ ಫುಡ್ ಇರೋದ್ರಿಂದ ಮೀನು ಒತ್ತಿಚ್ಚೋದು ಅಂತ ಹೇಳ್ತಾರೆ. ಅದು ಮುರುಗನ್ ಹುಳಿ ಎಲ್ಲ ಹಾಕ್ಬಿಟ್ಟು, ಇಲ್ಲಿ ಮುರುಗನ್ ಹುಳಿ ಯೂಸ್ ಮಾಡೋರು ಕಮ್ಮಿ, ಎಲ್ಲ ವಾಟೆ ಹುಳಿ ಯೂಸ್ ಮಾಡೋರು. ನಮ್ದಂದ್ರೆ ಮುರುಗನ್ ಹುಳಿ ಸಾರಿರುತ್ತೆ. ಮುರುಗನ್ ಹುಳಿಯಲ್ಲಿ ಅದು ಸಾರ್ ಮಾಡ್ಬಿಟ್ಟು ಕೇರಳ ಸ್ಟೈಲ್ ಫುಡ್ ನಮ್ದು. ಸಾಧಾರಣ ಇಲ್ಲಿ ಫೇಮಸ್ ಇರೋದು ಹಂಗೆ ಕೇರಳ ಸ್ಟೈಲ್ ಫುಡ್ ಅಂತಾನೆ ಇರೋದು. ಫುಲ್ ಎಲ್ಲ ಕೇರಳದ ಏನಿದೆ ಅದನ್ನ ಇಲ್ಲಿ ಇದ್ ಮಾಡ್ತಾ ಇದೀವಿ. ಮತ್ತೆ ನಮಗೆ ಊಟಕ್ಕಾಗ್ಲಿ ಲೇಬರ್ಸ್ ಇದಾರೆ, ತುಂಬಾ ಲೇಬರ್ಸ್ ಬರ್ತಾರೆ, ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಅಂತ ಹೇಳಿ ಹಂಗೆ ಚೆನ್ನಾಗಿ ನಡೀತಿದೆ. ಹೋಟೆಲ್ ಅಡ್ರೆಸ್ ಎಲ್ಲಿ ಸರ್? ಹೋಟೆಲ್ ಅಡ್ರೆಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಎನ್ನಾರ್ಪುರ ಬಸ್ ಸ್ಟ್ಯಾಂಡ್ ಇಂದ 4 ಕಿಲೋಮೀಟರ್, BH ಕೈಮರ ಅಂತ ಹೇಳಿ. BH ಕೈಮರದಿಂದ ಚೆಕ್ ಪೋಸ್ಟ್ ಹಿಂಗೆ ದಯಾಸಾಗರ್ ಪೆಟ್ರೋಲ್ ಬಂಕ್ ಇದೆ, ಅದ್ರದ್ದು ಚೂರ್ ಹಿಂದೆ ಬಂದ್ರೆ ಅಲ್ಲಿದೆ. ಇನ್ನು ಹತ್ರ ಬೇಕಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿ.
ಓಕೆ. ಬಂದ್ಬಿಟ್ಟು ನಮ್ದು ಹೋಟ್ಲು ಸ್ಟಾರ್ಟ್ ಮಾಡಿ ಟೋಟಲ್ ಈಗ 32 ಇಯರ್ಸ್ ಆಯ್ತು. ಹ್ಞೂ ಸರ್, ಜಾಸ್ತಿನೇ ಇತ್ತು. 32 ಇಯರ್ಸ್ ನಮ್ ಲೆಕ್ಕ ಜಾಸ್ತಿನೇ ಆಯ್ತು. ಈಗ ತಂದ ಮುಂಚೆ ಕ್ಯಾಂಟೀನ್ ಮಾಡ್ತಾ ಇದ್ರು, ಅಲ್ಲಿಂದ ಹೋಟ್ಲು ಫೀಲ್ಡಿಗೆ ಬಂದಿದ್ದು. ಈಗ ಅವರು ಬಂದ್ಬಿಟ್ಟು ಸಣ್ಣಲ್ಲಿಂದನೂ ಹೋಟ್ಲಲ್ಲೇ ಕೆಲಸ ಮಾಡಿ, ಈಗ ಅವ್ರು ಓದಿರೋದು 6ನೇ ಕ್ಲಾಸು, ಬಂದ್ಬಿಟ್ಟು ಅವ್ರು ಅವಾಗಿಂದನೂ ಹೋಟ್ಲಲ್ಲೇ ಕೆಲಸ ಮಾಡಿ ಹೋಟ್ಲಲ್ಲೇ ದುಡ್ದು ಹೋಟ್ಲೇ ಮಾಡ್ಕೊಂಡಿರೋದು. ಹೆಚ್ಚು ಕಮ್ಮಿ 32 ವರ್ಷ. ಈಗ 32 ವರ್ಷ ನನಗೆ ಆಗಿದೆ. ಅದಕ್ಕಿಂತ ಜಾಸ್ತಿ ನನಗೆ ನೆನಪು ಬರೋಕ್ಕಿಂತ ಮುಂಚಿಂದನೂ ಅವ್ರು ಹೋಟ್ಲು ಮಾಡ್ಕೊಂಡೇ ಇದ್ದಾರೆ. ಓಕೆ ಸರ್. ಮತ್ತೆ ನಾವು ಮೇನ್ ಆಗಿ ಸೌದೆ ಒಲೆ ಯೂಸ್ ಮಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ಏನ್ ಅನ್ನ ಏನಾಗುತ್ತೆ ಅದೆಲ್ಲ ಸೌದೆ ಒಲೆಯಲ್ಲೇ ಆಗೋದು. ಬಸಿಯೋದ್ರಿಂದ ಹಿಡಿದು ಎಲ್ಲ ನಾವು ಏನ್ ಬಸಿತೀವಿ ಪಾತ್ರೆ ಅದೇ ತರನೇ ಮಾಮೂಲಿ ಬಸ್ತು ಸೌದೆ ಒಲೆಯಲ್ಲೇ ಮಾಡಿ ಬಸಿಯೋದು. ಮತ್ತೆ 80% ಅಡಿಗೆನು ಸೌದೆ ಒಲೆಯಲ್ಲೇ ಆಗೋದು. ಇನ್ನೊಂದು 20% ಮಾತ್ರ ಈಗ ಅರ್ಜೆಂಟಿಗೆ ಫ್ರೈ ಬೇಕು, ಸೌದೆ ಒಲೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಸೊ ಹಂಗಾಗಿ ಗ್ಯಾಸ್ ಯೂಸ್ ಮಾಡ್ತೀವಿ. ಅದ್ ಬಿಟ್ರೆ 80% ಇದು ಸೌದೆ ಒಲೆಯಲ್ಲೇ ಮಾಡ್ತೀವಿ. 80% ಅಡಿಗೆ ಸೌದೆ ಒಲೆನೆ. ಈಗ ಅನ್ನ ಖಾಲಿ ಆದ್ರೂ ನೆಕ್ಸ್ಟ್ ಅನ್ನ ಮಾಡೋದು ಸೌದೆ ಒಲೆಯಲ್ಲೇ. ಇಲ್ಲಿ ನೀರ್ ಬಿಸಿ ಆಗ್ತಾ ಇರುತ್ತೆ. ನಮ್ದು ಈಗ ಹೆಂಗೆ ಅಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಯಿಂದ ನೀರ್ ಕುದೀತಾ ಇರುತ್ತೆ. ಈಗ ಆ ಕಡೆ ಬಾಯ್ಲ್ಡ್ ರೈಸ್, ಈ ಕಡೆ ವೈಟ್ ರೈಸ್. ಫಸ್ಟ್ ಅದಾಗಿದ ತಕ್ಷಣ ಒಂದ್ ರೈಸ್ ಬಸಿತಾರೆ, ಅದೇ ತರನೇ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಈಗ ನೀರ್ ಯಾವಾಗ್ಲೂ ಕುದೀತಿರುತ್ತೆ. ಈಗ ಜನ ಜಾಸ್ತಿ ಆದ್ರು ಈಗ ನಾವು ಫಸ್ಟಿಗೆ ನಮ್ಮ ಎನ್ನರ್ಪುರದಲ್ಲಿ ಈಗ ಇಷ್ಟು ವರ್ಷದಿಂದ ಮಾಡ್ತಿರೋದು ಅನುಭವದ ಮೇಲೆ ತಂದೆ ಗೊತ್ತಾಗುತ್ತೆ ಇಷ್ಟೇ ಕೆಜಿ ಅಕ್ಕಿ ಇವತ್ತು ಮಾಡಿದ್ರೆ ಸಾಕು ಅಂತ. ಸೊ ಅಷ್ಟು ಮಾಡಿ ಇಟ್ಟಿರ್ತಾರೆ. ಫಸ್ಟ್ ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಅಷ್ಟು ಮಾಡಿ ಇಟ್ಟಿರ್ತಾರೆ. ಅದು ಯಾವಾಗ ಖಾಲಿ ಆಗ್ತಾ ಬರುತ್ತೆ, ನೀರ್ ಬಿಸಿ ಇರುತ್ತೆ, ನೆಕ್ಸ್ಟ್ ರೈಸ್ ಹಾಕಿ ರೆಡಿ ಮಾಡ್ತಾರೆ. ನೋಡ್ತಿದ್ದಾರೆ 80% ಅಡಿಗೆ ಸೌದೆ ಒಲೆಯಲ್ಲೇ ಮಾಡ್ತಾರೆ. ಒಳ್ಳೆದಾಯ್ತು. ಮೀನ್ ಮಂಡೆ ಬಹಳ ಸ್ಪೆಷಲ್ ಸರ್. ಮೀನ್ ಮಂಡೆನ ಒಂಥರ ಸ್ಪೆಷಲ್ ವೆರೈಟಿಗೆ ಸಾಂಬಾರ್ ಮಾಡ್ತಾರೆ, ಅದು ಕೂಡ ಬಹಳ ಫೇಮಸ್ ಅಲ್ಲಿ. ಫಿಶ್ ಹೆಡ್ ಕೇರಳ ಸ್ಟೈಲ್ ತರ ವೆರೈಟೀಸ್ ಫುಡ್. ಸರಿ, ಸಂಜೆ ತೊಗೊಳ್ತೀವಿ ನೋಡಿ ಅಲ್ಲ, ನಾವು ಊಟ ಮಾಡ್ಕೊಂಡಂಗೆ ಹಿರಿಕೆರೆ ಅಂತ ಬಂದಿದ್ದಾರೆ, ರಿಟೈರ್ಡ್ ಅಫಿಷಿಯಲ್, ಇಲ್ಲೂ ಸರ್ವಿಸ್ ಮಾಡಿದ್ದಾರೆ. ಈಗ ಇದಕ್ಕೋಸ್ಕರ ಊಟಕ್ಕೂ ಮೀನ್ ಊಟಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದು ಊಟ ಮಾಡಿಸ್ತಾ ಇದ್ವಿ. ತರೀಕೆರೆ ತರೀಕೆರೆ ಅವರು ರಿಟೈರ್ಡ್ ಅಫಿಷಿಯಲ್. ಹೇಗಿದೆ ಅವ್ರನ್ನ ಕೇಳಿ. ಹೇಳಿ. ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ವಿಕ್ರಮ್ ಅಂತ. ಎಷ್ಟು ವರ್ಷದಿಂದ ಬರ್ತದೆ ಸರ್ ಹೋಟ್ಲಿಗೆ? ಒಂದು 10 ವರ್ಷದಿಂದ ಬರ್ತಾ ಇದೀವಿ ಹೋಟ್ಲಿಗೆ ಊಟಕ್ಕೆ. ರೆಗ್ಯುಲರ್ ಕಸ್ಟಮರ್? ರೆಗ್ಯುಲರ್ ಬರ್ತೀವಿ. ಎನ್ನಾರ್ಪುರದಲ್ಲಿ ಕೈಮಾರದಲ್ಲಿ ಪೈಲಿ ಹೋಟ್ಲು ಅಂದ್ರೆ ಬಹಳ ಫೇಮಸ್ ಮೀನು ಊಟಕ್ಕೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ, ನ್ಯಾಚುರಲ್ ಆಗಿ. ತುಂಬಾ ಜನ ಬರ್ತಾರೆ, ಹೊರಗಡೆಯಿಂದ ಬಂದಾರಲ್ಲ ಇಲ್ಲೇ ವೆಹಿಕಲ್ ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ತುಂಬಾ ಟೈಮಿಂದ ಬರ್ತಾ ಇದೀವಿ. ಶೇಟ್ ಅವರು ಊಟದ್ದು ಸ್ಪೆಷಲ್ ಇದೆಲ್ಲ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಇದೆಲ್ಲ. ತುಂಬಾ ವರ್ಕರ್ಸ್ ಇವರೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಊಟಕ್ಕೆ ಬರೋದು. ತುಂಬಾ ಪಾರ್ಸಲ್ಗಳು ಇದಾಗುತ್ತೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಮೀನು ಫೇಮಸ್ ಎನ್ನಾರ್ಪುರದಲ್ಲಿ. ಇಲ್ಲೇ ತುಂಬಾ ಚೆಂದ, ತುಂಬಾ ಟೇಸ್ಟಿಯಾಗಿರೋದು ಅಂದರೆ ಚೆನ್ನಾಗಿದೆ. ನಿಮ್ಗೆ ಏನು ಸರ್ ಇಲ್ಲಿ ವೆರೈಟಿ ತುಂಬ ಇಲ್ಲಿ ಫ್ರೈ ಮೀನು, ಅದು ಹೊಳೆ ಮೀನಿಂದು ಸಾಂಬಾರು ಅಷ್ಟೇ, ಫ್ರೈನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಾಯ್ಲ್ಡ್ ರೈಸು ವೈಟ್ ರೈಸು ಎರಡೂ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಏನಾಗುತ್ತೆ ಆಮೇಲೆ ಕಾಟ್ಲ ಮೀನು ಒಳ್ಳೆ ಸ್ಪೆಷಲ್ ಆಗಿರುತ್ತದೆ, ಒಳ್ಳೆ ಟೇಸ್ಟ್ ಇರುತ್ತೆ. ಅದು ಒಳ್ಳೆ ನ್ಯಾಚುರಲ್ ಆಗಿ ಮಾಡ್ತಾರೆ. ನಾವು ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ಬಂದು ಇದು ಊಟ ಮಾಡ್ಕೊಂಡು ಹೋಗ್ತೀವಿ. ಭಾರಿ ಚೆನ್ನಾಗಿ ಮಾಡ್ತಾರೆ. ಫ್ರೈ ಗರಿ ಎಲ್ಲ ಭಾರಿ ಚೆನ್ನಾಗಿ ಮಾಡ್ತಾರೆ. ಕುಸ್ಲಿಕ್ಕೂ ಸಿಗುತ್ತೆ, ಬೆಂತಗಿನೂ ಸಿಗುತ್ತೆ. ಏನಿದ್ರೇನು ಒಂದು 2 ಗಂಟೆ ಒಳಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ. ಏನು 12 ಗಂಟೆಗೆ ಶುರು ಮಾಡ್ತಾರೆ, 12 ಗಂಟೆ ಒಂದು ಖಾಲಿ. ಮತ್ತೆ 2 ಗಂಟೆ ಮೇಲೆ ಬಂದರೆ ಏನು ಉಳಿಯೋದಿಲ್ಲ, ತುಂಬ ರಶ್ ಇರುತ್ತೆ. ಒಳ್ಳೆ ಹೋಟ್ಲು. ಆಮೇಲೆ ಹೊರಗಡೆಯಿಂದ ಎಲ್ಲ ಬಂದವರೆಲ್ಲ ಗಾಡಿ ಎಲ್ಲ ನಿಲ್ಲಿಸ್ಕೊಂಡು ತುಂಬ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಭಾರಿ ಜನ ಬರ್ತಾರೆ. ಒಳ್ಳೆ ಫೇಮಸ್ ಹೋಟ್ಲು ಇದು. ಮೀನು ಊಟಕ್ಕೆ ಎನ್ನಾರ್ಪುರ ತಾಲೂಕಲ್ಲಿ ಫೇಮಸ್ ಅಂತ ಹೇಳ್ಬೋದು. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು ಸರ್? ಎಲಿಯಸ್ ಅಂತ. ಎಷ್ಟು ವರ್ಷದಿಂದ ಬರ್ತಾರೆ ಸರ್? ನಾವು ಒಂದು 5-6 ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀವಿ. ಹೇಗೆ ಸರ್ ಟೇಸ್ಟ್? ಸಖತ್ತಾಯ್ತದೆ ಸರ್, ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಮೀನು, ನಮ್ಮೂರಿಂದ ಒಳ್ಳೆ ಮೀನು.
ಸಖತ್ತಾಗಿದೆ, ಚೆನ್ನಾಗಿ ಅಡುಗೆ ಮಾಡ್ತಾರೆ, ಒಳ್ಳೆ ಚೆನ್ನಾಗಿರುತ್ತೆ. ಇಲ್ಲಿ ಲೋಕಲ್ ಅವರೇ ಸರ್ ನೀವು? ಹೌದೌದು. ಏನು ವೆರೈಟಿ ಇಷ್ಟ ಸರ್ ನಿಮಗೆ? ಏನು ಸರ್ ವೆರೈಟಿ ಏನು ಇಷ್ಟ ಇಲ್ಲಿ ಫುಡ್? ಇಲ್ಲಿ ಬಾಂಗ್ಡೆ ಇರುತ್ತೆ, ಒಳ್ಳೆ ಮೀನು ಇರುತ್ತೆ, ಫ್ರೈ ಇರುತ್ತೆ, ಎಲ್ಲ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ. ಮಾತ್ರ ಸ್ವಲ್ಪ ಲೇಟಾಗಿ ಬಂದರೆ ಬೇಗ ಖಾಲಿ ಆಗ್ಬಿಡುತ್ತೆ ನಮಗೆ. ಹಾಂ